ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಠ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಸುಪ್ರೀಂ ಕೋರ್ಟ್ ನಿನ್ನೆ ದಿವಸ ಹೇಳಿರುವಂಥದ್ದು, ಸುದ್ದಿಗಳಿಗೆ ಕೋಮು ಬಣ್ಣ ಬಳಿಯುವ ಮಾಧ್ಯಮಗಳ ಒಂದು ವರ್ಗವು ದೇಶಕ್ಕೆ ಕೆಟ್ಟ ಹೆಸರನ್ನು ತರ್ತಾ ಇದೆ ಅಂತ ಹೇಳುತ್ತೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೇಳುತ್ತೆ, ನೀವು ಇದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ. ಸರ್ ಏನು ಹೇಳ್ತೀರಿ ಸರ್? ಸುಪ್ರೀಂ ಕೋರ್ಟ್ ಹೇಳಿರೋದು ನಾವೆಲ್ಲ ಸ್ವಾಗತ ಮಾಡಬೇಕು. ಆದ್ರೆ ಪ್ರಭುತ್ವವೇ ಅದರ ಪರವಾಗಿರುವಾಗ ಸುಪ್ರೀಂ ಕೋರ್ಟಿನ ಈ ಅಭಿಪ್ರಾಯ ಮಾಧ್ಯಮದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಈ ಮಾಧ್ಯಮಗಳಲ್ಲಿ ಈ ರೀತಿಯ ಈ ಸುದ್ದಿಗಳಿಗೆ ಕೋಮು ಬಣ್ಣ ಬಳಿಯುವ ಒಂದು ಎಜೆಂಡಾ ಬಹುಶಃ ಒಂದು 25-30 ವರ್ಷಗಳಿಂದ ಶುರುವಾಗಿದೆ. ನಮ್ಮ ಬಾಬ್ರಿ ಮಸೀದಿ ಧ್ವಂಸದ ಕಾರ್ಯಕ್ರಮ ಇಲ್ಲದಿದ್ರೆ ಅದಕ್ಕಿಂತ ಮೊದಲು ರಾಮ ಮಂದಿರದ ಚಳವಳಿ ನಡೆದಾಗ ಏನು ಅದ್ವಾನಿಯವರ ನೇತೃತ್ವದಲ್ಲಿ ರಥಯಾತ್ರೆ ಹೊರಟು, ಆ ಕಾಲದಿಂದ ನಮ್ಮ ಮಾಧ್ಯಮಗಳ ಬಣ್ಣ ಕೂಡ ಬದಲಾಗ್ತಾ ಇದೆ. ಸೊ ಅದು ಅಧಿಕಾರಕ್ಕೆ ಬಂದ ನಂತರ ಮಾಧ್ಯಮ ಬಹಳ ಹಿಂಜರಿಕೆಯನ್ನ ಮಾಡ್ತಾ ಇದ್ದದನ್ನ ಸರ್ಕಾರದ ರಕ್ಷಣೆಯೊಂದಿಗೆನೆ ಆ ಕೆಲಸ ಮಾಡ್ತಾ ಇದೆ. ಇವತ್ತು ಬಹಳಷ್ಟು ಮಾಧ್ಯಮಗಳಿಗೆ ಆ ರೀತಿಯ ಬಣ್ಣ ಹಚ್ಚುವ ಉದ್ದೇಶ ಇಲ್ವೋ ಗೊತ್ತಿಲ್ಲ. ಆದ್ರೆ ಆ ರೀತಿಯ ಒತ್ತಡ ಮಾಧ್ಯಮಗಳ ಮೇಲೆ ಕೂಡ ಇದೆ. ಅಂದ್ರೆ ಮಾಧ್ಯಮಗಳ ಕೂಡ ಒಂದು ತಪ್ಪು ಕಲ್ಪನೆಯಲ್ಲಿ ಏನಿದೆ ಅಂದ್ರೆ, ಈ ರೀತಿಯ ಕೋಮುವಾದದ ಬಣ್ಣ ಬಳ್ಕೊಂಡ್ರೆ ನಮಗೆ ಚಾನೆಲ್ಗಳಿಗೆ TRP ಜಾಸ್ತಿ ಬರುತ್ತೆ, ಪತ್ರಿಕೆಗಳಿಗೆ ರೀಡರ್ಸ್ ಜಾಸ್ತಿ ಆಗ್ತಾ ಇದಾರೆ, ಅದರಿಂದ ಮೆಜಾರಿಟಿ ಜನ ಇದನ್ನೇ ಬಯಸ್ತಾ ಇದ್ದಾರೆ ಎನ್ನುವ ಒಂದು ಸ್ಪಷ್ಟೀಕರಣವನ್ನ ಅವ್ರು ಕೊಡ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಹಾಗಿಲ್ಲ. ಇವತ್ತು ಕೂಡ ಬಿಜೆಪಿ ಮತ್ತು ಬಿಜೆಪಿಯನ್ನ ವಿರೋಧಿಸುವ, ಇಲ್ಲದ್ರೆ ಸಂಘ ಪರಿವಾರ ಮತ್ತು ಸಂಘ ಪರಿವಾರವನ್ನು ವಿರೋಧಿಸುವ, ಇಲ್ಲದ್ರೆ ಕೋಮುವಾದ ಮತ್ತು ಕೋಮುವಾದವನ್ನು ವಿರೋಧಿಸುವ ಜನಸಂಖ್ಯೆನೇ ಈ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅದಿದ್ದಾಗ ಈ ರೀತಿಯ ಒಂದು ಅಭಿಪ್ರಾಯವನ್ನು ಅವರು ಹೊರಡಿಸ್ತಾ ಇದ್ದಾರೆ ಅಂದ್ರೆ ಜನ ಇದನ್ನು ಬಯಸ್ತಾರೆ, ಅದಕ್ಕಾಗಿ ನಾವು ಇದನ್ನು ಕೊಡ್ತಾ ಇದ್ವಿ ಅಂತ ಹಿಂದುತ್ವದ ರಾಜಕೀಯದ ಹೆಸರಲ್ಲಿ ನಡೆಯುತ್ತೆ. ಇದರ ನಡುವೆ ಇನ್ನೊಂದು ಬೆಳವಣಿಗೆ, ಕೋರ್ಟು ಬಹಳ ಸೂಕ್ಷ್ಮವಾಗಿ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸುದ್ದಿಗೆ ಬಣ್ಣ ಬಳಿತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಮಾಧ್ಯಮಗಳಿಗೆ ಒಂದು ನಿಯಂತ್ರಣ ಮಾಡುವ ಒಂದು ಸಂಸ್ಥೆ ಇಲ್ಲ. ಉದಾಹರಣೆಗೆ ಎಡಿಟರ್ಸ್ ಗಿಲ್ಡ್ ಆಗ್ಲಿ, ಪ್ರೆಸ್ ಕೌನ್ಸಿಲ್ ಆಗ್ಲಿ, ಇಲ್ಲದ್ರೆ ಕೊನೆಗೆ ಕೋರ್ಟ್ ಕೂಡ ಇಲ್ಲಿಯವರೆಗೆ ಅದರ ಬಗ್ಗೆ ಹೆಚ್ಚು ಅದರ ವಿರುದ್ಧವಾಗಿ ಮಾತಾಡಿಲ್ಲ. ಮೊದಲ ಬಾರಿಗೆ ಮಾತಾಡಿದೆ, ಅದನ್ನ ನಾವು ಸ್ವಾಗತಿಸಬೇಕು. ಅದರಿಂದ ಈ ಮೊದ್ಲಿಂದಲೂ ಮಾಧ್ಯಮಗಳನ್ನ ನಿಯಂತ್ರಣ ಮಾಡುವ ಯಾವ ಬಾಡಿಗಳಿಲ್ಲ. ಎಡಿಟರ್ಸ್ ಗಿಲ್ಡ್ ಆಗ್ಲಿ, ಪ್ರೆಸ್ ಕೌನ್ಸಿಲ್ ಆಗ್ಲಿ, ಯಾರು ಕೂಡ ಅದರ ಬಗ್ಗೆ ಮಾತಾಡದೇ ಇರುವ ಕಾರಣಕ್ಕಾಗಿ ಇದು ಹೆಚ್ಚಾಗ್ತದೆ. ಸುಮಾರು ಕೇಸಸ್ಗಳು ಇವತ್ತು ಪ್ರೆಸ್ ಕೌನ್ಸಿಲ್ ಮುಂದೆ ಇದೆ. ಅದರಿಂದ ಇದು ಈಗ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅಷ್ಟೇ ಸಾಲದು. ಇದನ್ನ ತಡೆಯಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಮಾರ್ಗಸೂಚಿಗಳನ್ನ ಏನಾದ್ರೂ ಹೊರಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅದನ್ನ ಮಾಡ್ಬೇಕು. ಅದನ್ನ ಮಾಡದೇ ಇದ್ರೆ ಇವತ್ತು ಮಾಧ್ಯಮಗಳ ಸ್ಥಿತಿ ಏನಾಗಿದೆ ಅಂದ್ರೆ, ನೀವು ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟ್ರು ಅಂತ ತಿಳ್ಕೊಳ್ಳಿ. ಸರ್ಕಾರ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ನೋಡಿ, ನಾವು ಅಭ್ಯರ್ಥಿ ಸ್ವಾತಂತ್ರ್ಯದ ಹರಣ ಅಂತ ಬೊಬ್ಬೆ ಹಾಕ್ತಾರೆ. ನೀವು ಕಂಟ್ರೋಲ್ ಮಾಡದೇ ಇದ್ರೆ ಈ ರೀತಿ ಬೇಕಾಬಿಟ್ಟಿ ಸ್ವಚ್ಛಾಚಾರದಿಂದ ನಡೀತಾ ಇದೆ. ಆದ್ರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ, ಸರ್ಕಾರವೇ ಅದರ ಪರವಾಗಿರುವುದರಿಂದ ಅವರಿಗೆ ಯಾವ ಕಡೆಯಿಂದಲೂ ನಿಯಂತ್ರಣ ಇಲ್ಲದಾಗಿದೆ ಮತ್ತು ಸಾಮಾನ್ಯವಾದ ಒಂದು ಅಭಿಪ್ರಾಯವನ್ನ ರೂಪಿಸಲಾಗ್ತಾ ಇದೆ. ಏನಂದ್ರೆ, ಆ ರೀತಿ ಬಣ್ಣ ಬಳ್ಕೊಂಡ್ರೆ ನಮ್ಮ ಮಾಧ್ಯಮಗಳು ಓಡುತ್ತೆ, ಅದು ಹೆಚ್ಚು ಜನರನ್ನು ಮುಟ್ಟುತ್ತೆ, ಜನ ಅದನ್ನು ಇಷ್ಟಪಡ್ತಾರೆ ಅಂತ. ಪರಿಸ್ಥಿತಿ ಆಗಿಲ್ಲ. ಇದಕ್ಕೆ ಕೇವಲ ಸುಪ್ರೀಂ ಕೋರ್ಟ್ ಹೇಳಿದ್ರಷ್ಟೇ ಸಾಲದು. ಪತ್ರಿಕೆಗಳ ಓದುಗರು ಮತ್ತು ಟಿವಿ ಚಾನೆಲ್ಗಳ ವೀಕ್ಷಕರು ಅವರು ಕೂಡ ಮಾಧ್ಯಮಗಳ ಮೇಲೆ ಒಂದು ಪ್ರೆಷರ್ ಹಾಕ್ಬೇಕು. ಈ ರೀತಿಯ ಸುದ್ದಿಗಳನ್ನು ನಾವು ಇಷ್ಟಪಡೋದಿಲ್ಲ ಸಂದೇಶವನ್ನು ಕೊಡ್ಬೇಕಾಗುತ್ತೆ. ಆ ರೀತಿಯ ಸಾರ್ವಜನಿಕವಾದ ಒಂದು ಒತ್ತಡ ಬಂದ್ರೆ ಆಗೇನಾದ್ರೂ ಮಾಧ್ಯಮಗಳು ಬದಲಾಗಬೇಕು. ಇಲ್ಲದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಹೇಳಿಕೆಯಿಂದ ಹೆಚ್ಚಿನ ವ್ಯತ್ಯಾಸ ಆಗುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಸರ್, ಈಗ ನೀವು ಅವಾಗ ಉಲ್ಲೇಖ ಕೂಡ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಕೆಲವು ಮಾಧ್ಯಮಗಳು ಅಥವಾ ಏನು ಪ್ರಭುತ್ವದ ಒತ್ತಡ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ನಿನ್ನೆ ಹೇಳುವಂತ ಮಾತಿನಲ್ಲಿ ಒಂದು ಮಾತನ್ನು ಹೇಳುತ್ತೆ.
ಸಾಮಾಜಿಕ ಜಾಲತಾಣವನ್ನು ಟಾರ್ಗೆಟ್ ಮಾಡಿಕೊಂಡು ಈ ಸಾಮಾಜಿಕ ಮಾಧ್ಯಮವು ಪ್ರಬಲ ಧ್ವನಿಗಳ ಮಾತನ್ನು ಮಾತ್ರ ಕೇಳುತ್ತವೆ, ನ್ಯಾಯಮೂರ್ತಿಗಳ ಮತ್ತು ಸಂಸ್ಥೆಗಳ ಮಾತನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಒಂದು ವಿಚಾರ. ಇನ್ನೊಂದು, ಈಗ ನಿಯಂತ್ರಣದ ವಿಚಾರವಾಗಿ ಅಲ್ಲಿ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ, ನಾವು ಈಗಾಗಲೇ IT ನಿಯಮಗಳನ್ನು ಹೊಸದಾಗಿ ರೂಪಿಸಿದ್ದೇವೆ ಮತ್ತು ಅದನ್ನು ಜಾರಿಗೆ ತಂದಿದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಅವರಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್, ಮಾಡ್ತಾರೆ. ಸೊ ಇದು ಒಂದು ವಿಚಾರ. ಮತ್ತೆ ಈ ಹೊಸ ಏನು IT ಏನು ನಿಯಮಗಳಿದ್ದಾವೆ ಅದನ್ನು ಈಗಾಗಲೇ ಬೇರೆ ಬೇರೆ ಹೈಕೋರ್ಟ್ನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಧ್ಯಮಗಳೆಲ್ಲ ಅದನ್ನು ಪ್ರಶ್ನೆ ಮಾಡಿವೆ. ಸೊ ಈಗ ಅದೆಲ್ಲವನ್ನು ಒಟ್ಟಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ತರಬೇಕು ಅಂತ ನಿನ್ನೆ ಬಂದ ಪ್ರಸ್ತಾಪಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ಆಫ್ಟರ್ 6 weeks ಎಲ್ಲವನ್ನು ನಮ್ಮಲ್ಲ ಮುಂದೆ ತನ್ನಿ ನಾವು ವಿಚಾರಣೆಗೆ ಕೈಗೆತ್ತಿಕೊಳ್ತೇವೆ ಅಂತ. ಸೊ ನೀವು ಹೇಳಿದ ಏನು ಒಂದು ಮಾತಿಗೆ ಮುಂದುವರಿಕೆಯಾಗಿ ಏನು ಸುಪ್ರೀಂ ಕೋರ್ಟ್ ನಿನ್ನೆಯ ಒಂದು ಮಾತಿಗಷ್ಟೇ ಸೀಮಿತವಾಗದೆ ಈ ವಿಚಾರಣೆಯನ್ನು ಮತ್ತೆ ಮುಂದುವರಿಸಿದಾಗ ಅಥವಾ ಪರ್ಟಿಕ್ಯುಲರ್ ಈ IT ಏನು ನಿಯಮಾವಳಿಗಳನ್ನು ಮುಂದುವರಿಸಿದಾಗ ವಿಚಾರಣೆಗೆ ಕೈಗೆತ್ತಿಕೊಂಡ್ರೆ ಬಹುಶಃ ಎಲ್ಲೋ, ಯಾಕಂತ ಹೇಳಿದ್ರೆ ಬಹುಮುಖ್ಯವಾಗಿ ವೆಬ್ ಪೋರ್ಟಲ್ ಮತ್ತು ಯೂಟ್ಯೂಬ್ಗಳ ಬಗ್ಗೆನೇ ಅದು ಸುಪ್ರೀಂ ಕೋರ್ಟ್ ಕೂಡ ನಿನ್ನೆ ಆತಂಕ ಕೂಡ ವ್ಯಕ್ತಪಡಿಸಿರುವಂಥದ್ದು. ಸೊ ಎಲ್ಲ ಈಗ ಈ IT ಕಾನೂನನ್ನೇ ಮುಂದಕ್ಕೆ ತೆಗೆದುಕೊಂಡು ಮತ್ತೆ ವಿಚಾರಣೆಗೆ ಬಂದು ಒಂದಷ್ಟು ನೀತಿ ನಿರೂಪಣೆಗಳನ್ನು ಜಾರಿಗೊಳಿಸುವಂಥ ಸ್ಥಿತಿ ಬಂದರೆ ಬಹುಶಃ ಎಲ್ಲೋ ನೀವು ಹೇಳಿದಂಥ ಒಂದು ಆಶಯ ಉಂಟಲ್ಲ, ಸ್ವಲ್ಪ ಮಟ್ಟಿಗಾದರೂ ಜಾರಿಗೆ ಬರಬಹುದು ಏನೋ. ಅದು ಈ ನೋಡಿ ಸೋಷಿಯಲ್ ಮೀಡಿಯಾ ಬಂದಾಗ ಅದು ಸೋಷಿಯಲ್ ಮೀಡಿಯಾ ಏನಂದ್ರೆ ನೀವು ರೀಡರ್ಸ್ಗಳೇ ಜರ್ನಲಿಸ್ಟ್ ಆಗೋದು, ಓದುಗನೇ ಪತ್ರಕರ್ತ ಆಗೋದು. ಅಂದ್ರೆ ಯಾರು ಬೇಕಾದ್ರೂ ಅದಕ್ಕೆ ರಿಯಾಕ್ಟ್ ಮಾಡಬಹುದು ಅಂತ. ಒಂದು ಕಾಲದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ವೇದಿಕೆ ಅಂದ್ರೆ ಮಾಧ್ಯಮಗಳು, ಪತ್ರಿಕೆಗಳು ಮತ್ತೆ ಅದರ ನಂತರ ಚಾನೆಲ್ಗಳು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅವನೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು, ಒಂದು ವೆಬ್ಸೈಟ್ ಮಾಡ್ಬೋದು, ಏನಿಲ್ಲದಿದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ಗಳನ್ನ ಹಂಚಿಕೊಳ್ಬಹುದು. ಇದರಲ್ಲಿ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರಿಗೂ ಕೂಡ ಒಂದು ಜವಾಬ್ದಾರಿ ಇಲ್ಲದಾಗ ಆಗೋಗ್ಬಿಟ್ಟಿದೆ. ಒಂದು ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಇನ್ನೊಂದು ಅವನ ಜವಾಬ್ದಾರಿಯನ್ನ ಈಗ ಯಾವನ ಒಬ್ಬ ವೆಬ್ಸೈಟ್ ಮಾಡಿದ್ರೆ ಈಗ ಸೋಷಿಯಲ್ ಮೀಡಿಯಾ ಈ ಮೈಕ್ರೋ ಬ್ಲಾಗಿಂಗ್ ಎಲ್ಲ ವೇದಿಕೆಗಳು ಅದರ ಹೆಡ್ ಕ್ವಾರ್ಟರ್ಸ್ ಮತ್ತು ಅದರ ನಿಯಂತ್ರಣ ವಿದೇಶಗಳಲ್ಲಿದೆ, ಅಮೆರಿಕದಲ್ಲೂ ಮತ್ತೊಂದು ದೇಶದಲ್ಲಿ ಇರುತ್ತೆ. ನೀವೊಂದು ಕಂಪ್ಲೇಂಟ್ ಕೊಟ್ರೆ ಕೂಡ ಅದರ ವಿಚಾರಣೆ ಮಾಡಿ ಅದು ಬರೋ ಹೊತ್ತಿಗೆ 1 ವರ್ಷನ ಆಗ್ಬೋದು, ಇಲ್ಲಂದ್ರೆ ಬರದನೆ ಹೋಗ್ಬೋದು. ಈಗ ಟ್ವಿಟರ್ಗಳೆಲ್ಲ ಮೇಲಾಗ್ಲಿ, ಫೇಸ್ಬುಕ್ ಎಲ್ಲ ಆಗ್ಲಿ, ಅದರ ಮೇಲೆ ಈ ದೇಶದ ಕಾನೂನುಗಳಿಗೆ ಕೂಡ ಹೆಚ್ಚು ನಿಯಂತ್ರಣ ಇಲ್ಲ. ಅದರಿಂದ ಅವರ ಹತ್ರ ಯಾರು ಅದನ್ನು ಬಳಸ್ತಾರೆ ಅವರು ಜವಾಬ್ದಾರಿಯುತವಾಗಿ ಬಳಸ್ಕೊಳ್ಬೇಕು. ಅದರಿಂದ ಕೋರ್ಟ್ ಹೇಳಿದೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ. ನೀವು ಹೇಳಿದ IT ಆಕ್ಟ್ ಅನ್ನ ನೀವು ನೋಡಿ, ಈ ಕಾನೂನು ಹೇಗಿರುತ್ತೆ ಅಂದ್ರೆ ಪ್ರಭುತ್ವ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಕಾನೂನಿನ ಸದುಪಯೋಗ ಆಗುತ್ತೆ. ಪ್ರಭುತ್ವವೇ ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಆಗ ಅದರ ದುರುಪಯೋಗ ಆಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ನೀವು ಉದಾಹರಣೆಗೆ ಈಗ ಆಳುವವರು ಯಾರಾದ್ರೂ ಇರ್ಲಿ, ಮೋದಿ ಅವರು ಇರ್ಲಿ, ಮತ್ತೊಂದು ಇರ್ಲಿ, ಅವರ ವಿರುದ್ಧವಾಗಿ ಬಂದಾಗ ಅದೇ ಕಾನೂನನ್ನು ಅವರ ವಿರುದ್ಧ ಬಳಸ್ತಾರೆ. ಆದ್ರೆ ಅದನ್ನೇ ವಿರೋಧ ಪಕ್ಷಗಳ ಟೀಕೆಗೆ ಯಾರಾದ್ರೂ ಆ ವೇದಿಕೆಯನ್ನು ಬಳಸ್ಕೊಂಡಾಗ ಆ ಕಾನೂನುಗಳನ್ನು ಬಳಸ್ತಾ ಇಲ್ಲ. ಅದರಿಂದ ಕಾನೂನು ಅದನ್ನು ಬಳಸುವವರ ಕೈ ಮೇಲೆ ಅವರ ಆಶಯಗಳು, ಅವರ ಸಿದ್ಧಾಂತಗಳ ಮೇಲೆ ಅದು ಅವಲಂಬಿತವಾಗಿರುವುದರಿಂದ ಕಾನೂನಿನ ಮೂಲಕ ಇದನ್ನು ನಿಯಂತ್ರಿಸುವುದು ಕೂಡ ಬಹಳ ಕಷ್ಟ. ಇದು ಅದಕ್ಕಾಗಿ ಓದುಗರು, ವೀಕ್ಷಕರು, ಜನರು ಜಾಗೃತರಾಗಬೇಕು ಎನ್ನುವುದು ಒಂದು. ಮತ್ತು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಬರೀ ಹೇಳುದಲ್ಲ, ಈ ವಿಚಾರಣೆಯನ್ನು ಮುಂದುವರಿಸಬೇಕು ಮತ್ತು ಅದಕ್ಕೆ ಈ ಮಾರ್ಗೋಪಾಯಗಳು ಏನು ಎನ್ನುವುದನ್ನು ಅದು ಸೂಚಿಸಬೇಕು. ಆಗ ಬಹುಶಃ ಸರ್ಕಾರ ಕೂಡ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.